ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಮೌಗ್ಲಿ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ಒಂದ್ ವಿಷಯ ಹೇಳ್ಬೇಕು. ಈ ಚಾನಲ್ ಅಲ್ಲಿ ತುಂಬಾ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಆದ್ರೆ ನಮ್ಮ ಇನ್ನೊಂದು ಚಾನಲ್ ಅಲ್ಲಿ ಸಂಕ್ರಾಂತಿಗೆ ರಿಲೀಸ್ ಆದ ದಿ ರಾಜಾ ಸಾಬ್ ಮೂವಿ, ಮನಶಂಕರ ವರಪ್ರಸಾದ ಗಾರು ಮೂವಿ, ಭರ್ತ ಮಹಾಶೈಲಕು ವಿಜ್ಞಾಪತಿ ಮೂವಿಗಳ ಎಕ್ಸ್ಪ್ಲನೇಷನ್ ನ ಅಪ್ಲೋಡ್ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋಸ್ ನ ಲಿಂಕ್ಸ್ ಕೊಟ್ಟಿರ್ತೀನಿ. ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ನೋಡಿ. ಮೋಗ್ಲಿ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಮೋಗ್ಲಿ ಹೆಸರೇ ಹೇಳೋ ಹಾಗೆ ಕಾಡಲ್ಲಿ ವಾಸಿಸೋ ಹುಡುಗ. ಹಾಗಂತ ಕಾಡ್ ಮನುಷ್ಯ ಅಲ್ಲ, ನಮ್ಮಂತೆ ನಾರ್ಮಲ್ ಆಗೇ ಇರ್ತಾನೆ. ಅವನು ಕಾಡಿನ ಒಂದು ಊರಲ್ಲಿ ಇದ್ದು ಆ ಕಾಡಲ್ಲಿ ಶೂಟಿಂಗ್ಗೆ ಬರೋ ಸಿನಿಮಾ ತಂಡಗಳಿಗೆ ಸಹಾಯ ಮಾಡೋ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ಜೂನಿಯರ್ ಆರ್ಟಿಸ್ಟ್ ಹುಡುಗಿ ಮೇಲೆ ಲವ್ ಆಗುತ್ತೆ. ಮೋಗ್ಲಿಗೆ ಆ ಹುಡುಗಿ ಮೇಲೆ ಲವ್ ಆದ್ಮೇಲೆ ಏನಾಯ್ತು, ಆ ಹುಡುಗಿ ಕೂಡ ಮೋಗ್ಲಿನ ಇಷ್ಟಪಡ್ತಾಳ. ಮೋಗ್ಲಿ ಆ ಹುಡುಗಿನ ಪಡ್ಕೊಳ್ಳೋಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಪಾರ್ವತಿಪುರಂ ಅನ್ನೋ ಒಂದು ಕಾಡನ್ನ ತೋರಿಸ್ತಾರೆ. ಆ ಕಾಡಲ್ಲಿ ಕೆಲವು ಊರುಗಳು ಇರ್ತವೆ. ಅಲ್ಲಿಯ ಇನ್ಸ್ಪೆಕ್ಟರ್ ನೋಲನ್ ಅಂತ. ನೋಲನ್ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಆ ಜಿಲ್ಲೆಯ ಡಿಸಿಯ ಬ್ಯಾನರ್ ನ ನೋಡ್ತಾನೆ. ಅದನ್ನು ಕಿತ್ತು ಜೀಪ್ ಅಲ್ಲಿ ಇಟ್ಕೊಳ್ತಾನೆ. ಆ ಜಿಲ್ಲೆಗೆ ಹೊಸದಾಗಿ ಮಲ್ಲಿಕಾ ನಾಯಕ್ ಅನ್ನೋ ಒಬ್ಬಳು ಲೇಡಿ ಡಿಸಿ ಅಪಾಯಿಂಟ್ ಆಗಿರ್ತಾಳೆ. ಆ ದಿನ ರಾತ್ರಿಯೇ ನೋಲನ್ ಮಲ್ಲಿಕಾ ಮನೆಗೆ ಹೋಗ್ತಾನೆ. ಮಲ್ಲಿಕಾ ಆ ಕಾಡಲ್ಲಿ ಇರೋ ನಕ್ಸಲೈಟ್ ಗುಂಪನ್ನ ಸರ್ವನಾಶ ಮಾಡ್ಬೇಕು ಅಂತ ಯಾರದೋ ಜೊತೆಯಲ್ಲಿ ಮಾತಾಡ್ತಾ ಇರ್ತಾಳೆ. ಅವಳು ಕಾಲ್ ಕಟ್ ಮಾಡಾದ್ಮೇಲೆ ನೋಲನ್ ಮಲ್ಲಿಕಾಗೆ, ಆ ನಕ್ಸಲೈಟ್ ಸಹವಾಸಕ್ಕೆ ಹೋಗ್ಬೇಡಿ, ಆ ಗುಂಪಿನ ಲೀಡರ್ ತುಂಬಾ ಕ್ರೂಯಲ್ ಅಂತಾನೆ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಆ ನಕ್ಸಲೈಟ್ ಗುಂಪಿನ ಲೀಡರ್ ನೋಲನ್ನೇ ಆಗಿರ್ತಾನೆ. ಈ ಡಿಸಿ ಮಲ್ಲಿಕಾಳ ನಿಜವಾದ ಹೆಸರು ಪ್ರಿಯಾಂಕಾ ಮಿಶ್ರಾ ಅಂತ. ಅವಳು ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಡಿಸಿ ಆಗಿರ್ತಾಳೆ. ಆ ವಿಷಯ ನೋಲನ್ಗೆ ಗೊತ್ತಿರುತ್ತೆ. ಆ ವಿಷಯ ಹಿಡ್ಕೊಂಡು ನೋಲನ್ ಮಲ್ಲಿಕಾನ ಬ್ಲಾಕ್ ಮೇಲ್ ಮಾಡಿ ಅವಳನ್ನ ಅವನ ಜೊತೆ ಇಂಟಿಮೇಟ್ ಆಗೋಕೆ ಫೋರ್ಸ್ ಮಾಡ್ತಾನೆ. ಕೆಲಸ ಎಲ್ಲ ಆದ್ಮೇಲೆ ನೋಲನ್ ಮಲ್ಲಿಕಾ ಹಣೆಬುಟ್ಟನ್ನ ಒಂದು ಪೇಪರ್ಗೆ ಅಂಟಿಸ್ಕೊಳ್ತಾನೆ. ನೋಡಿದ್ರೆ ಆ ಪೇಪರ್ ಅಲ್ಲಿ ಬೇಜಾನ್ ಹಣೆಬುಟ್ಟುಗಳು ಇರ್ತವೆ. ಅಂದ್ರೆ ಈ ನೋಲನ್ ಒಬ್ಬ ದೊಡ್ಡ ವುಮನೈಸರ್ ಅಂತ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಬಂಟಿ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನ್ ತಂದೆ ಶವಗಳ ಪೆಟ್ಟಿಗೆಗಳನ್ನ ಮಾಡ್ತಾ ಇರ್ತಾರೆ. ಅವನ್ ತಂಗಿ ಕಾನ್ಸ್ಟೇಬಲ್ ಆಗಿರ್ತಾಳೆ. ಬಂಟಿ ಅವನ್ ತಂದೆ ಜೊತೆ ಕೆಲಸ ಮಾಡದೆ ಅವನ್ ತಂದೆ ದುಡ್ಡಿಂದ ಬೈಕ್ ಎಲ್ಲ ತಗೊಂಡಿರ್ತಾನೆ. ಅದಕ್ಕೆ ಬಂಟಿ ತಂದೆ ಬಂಟಿಗೆ ಯಾವಾಗ್ಲೂ ಬೈತಾ ಇರ್ತಾರೆ. ಹೀಗೆ ಬಂಟಿ ತಂದೆ ಬಂಟಿಗೆ ಬೈಯೋ ಟೈಮಲ್ಲಿ ಬಂಟಿಗೆ ರಂಗ ಅನ್ನೋ ವ್ಯಕ್ತಿ ಕಾಲ್ ಮಾಡಿ ಕೆಲಸ ಇದೆ ಅಂತ ಹೇಳ್ತಾನೆ. ಬಂಟಿ ಅವನ್ ಬೈಕ್ ತಗೊಂಡು ಕಾಡಿಗೆ ಹೋಗ್ತಾನೆ. ಬಂಟಿ ಕೈಯಲ್ಲಿ ಒಂದು ವಾಚ್ ರೀತಿ ಡಿವೈಸ್ ಇರುತ್ತೆ. ಅದನ್ನ ಚೆಕ್ ಮಾಡ್ತಾ ಬಂಟಿ ಕಾಡಲ್ಲಿ ಇರೋ ಒಂಟಿ ಮನೆ ಬಳಿಗೆ ಹೋಗ್ತಾನೆ. ಅಲ್ಲೇ ಮರದ ಮೇಲೆ ಈ ಕಥೆಯ ನಾಯಕ ಮೋಗ್ಲಿ ಮಲಗಿರ್ತಾನೆ. ಅವನ್ ಮೇಲೆ ಒಂದು ಹಾವು ಹರಿತಾ ಇರುತ್ತೆ. ಅದನ್ನ ಮೋಗ್ಲಿ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಬಿಡ್ತಾನೆ. ಬಂಟಿ ಇವಾಗ ಮೋಗ್ಲಿಗೆ ಕೆಲಸದ ಬಗ್ಗೆ ಹೇಳ್ತಾನೆ. ಮೋಗ್ಲಿ ಕಾಡಲ್ಲಿ ಇರೋದ್ರಿಂದ ಅವನಿಗೆ ಕಾಡಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾಡಲ್ಲಿ ತುಂಬಾ ಜನರು ಶೂಟಿಂಗ್ಗೆ ಅಂತ ಬರ್ತಾ ಇರ್ತಾರೆ. ಅವರನ್ನ ನೋಡ್ಕೊಳ್ಳೋದು, ಅವರಿಗೆ ಸಹಾಯ ಮಾಡಿದ್ರೆ ಮೋಗ್ಲಿ ಮತ್ತೆ ಬಂಟಿಗೆ ರಂಗ ಅನ್ನೋ ವ್ಯಕ್ತಿ ಕಾಸು ಕೊಡ್ತಾ ಇರ್ತಾನೆ. ಆದ್ರೆ ಮೋಗ್ಲಿ ಈ ಸಲ ಆಗಲ್ಲ ಅಂತಾನೆ. ಅವಾಗ ಬಂಟಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಪ್ರವಾಸ್ ಬರ್ತಾರಂತೆ. ಆ ಕಾಂಟ್ರಾಕ್ಟ್ ನ ರಂಗಣ್ಣ ನಮ್ಗೆನೆ ಕೊಡ್ತಾರೆ. ಇದೊಂದ್ ಶೂಟಿಂಗ್ಗೆ ಒಪ್ಕೊ ಮಗ ಅಂತ ಹೇಳಿ ಬಂಟಿ 2 ಲಕ್ಷಕ್ಕೆ ಮೋಗ್ಲಿನ ಒಪ್ಪಿಸ್ತಾನೆ. ಅಂದ ಹಾಗೆ ಬಂಟಿ ಮತ್ತೆ ಮೋಗ್ಲಿ ಇಬ್ರು ಚಿಕ್ಕ ವಯಸ್ಸಿನಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇವಾಗ ಮೋಗ್ಲಿ ಅವನ್ ದೊಡ್ಡಮ್ಮನ ಮನೆಗೆ ಹೋಗ್ತಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಇರಲ್ಲ. ಅವನ್ ದೊಡ್ಡಮ್ಮ ಅವನ ತನ್ನ ಮಗನ ರೀತಿನೇ ಸಾಕ್ತಾ ಇರ್ತಾರೆ. ಅವರೇ ಡೈಲಿ ಅವನಿಗೆ ಊಟ ಎಲ್ಲ ಕೊಡ್ತಾ ಇರ್ತಾರೆ. ಅದಕ್ಕೆ ಮೋಗ್ಲಿ ದೊಡ್ಡಮ್ಮನ ಮಗ ಕೇಶವಾಗೆ ಮೋಗ್ಲಿ ಕಂಡ್ರೆ ಆಗ್ತಾ ಇರಲ್ಲ. ಮೋಗ್ಲಿ ಅವನ ಜೊತೆ ಕೆಲ್ಸಕ್ಕೆ ಬಂದ್ರೆ ಡೈಲಿ 1000 ಕೊಡ್ತಾರೆ ಅಂತ ಕೇಶವನಿಗೆ ಹೇಳ್ತಾನೆ. ಆದ್ರೆ ಕೇಶವ ಬರಲ್ಲ ಅಂತಾನೆ. ಯಾವಾಗ್ಲೂ ಕೇಶವ ಮೋಗ್ಲಿ ಬಗ್ಗೆ ಕೊಂಕು ಮಾತಾಡ್ತಾನೆ ಇರ್ತಾನೆ. ಹೀಗೆ ಮೋಗ್ಲಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಪೊಲೀಸರ ಬಳಿ ಶೂಟಿಂಗ್ಗೆ ಪರ್ಮಿಷನ್ ತಗೋತಾನೆ. ಮೋಗ್ಲಿಯ ತಂದೆ ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅದಕ್ಕೆ ಮೋಗ್ಲಿ ಕೂಡ ಪೊಲೀಸ್ ಆಗೋಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಆ ಮಧ್ಯದಲ್ಲೇ ಇವಾಗ ಶೂಟಿಂಗ್ ಬೇರೆ ಒಪ್ಕೊಂಡಿರ್ತಾನೆ. ಈ ಕಡೆ ಕೇಶವ ಅವನ 3 ಜನ ಫ್ರೆಂಡ್ಸ್ ಜೊತೆ ರಾತ್ರಿ ವೇಳೆ ನಾಟಿ ಗನ್ ಮಾಡೋಕೆ ಹೋಗ್ತಾನೆ. ಅದ್ರಲ್ಲಿ ಕೇಶವನ ಫ್ರೆಂಡ್ ರೇಡಿಯಂ ಅನ್ನೋ ಇನ್ನೊಬ್ಬನ್ನ ರೇಗಿಸ್ತಾ ಇರ್ತಾನೆ. ಆ ರೇಡಿಯಂ ಅನ್ನೋನು ಕೇಶವನ ಫ್ರೆಂಡ್ ನ ಶೂಟ್ ಮಾಡ್ಬಿಡ್ತಾನೆ. ಅವನು ಸತ್ತೇ ಹೋಗ್ತಾನೆ. ಈ ವಿಷಯ ಗೊತ್ತಾದ್ರೆ ಇವ್ರ ಕತೆ ಮುಗಿತು ಅಂತ 3 ಜನ ನಾಟಿಗನ್ನ ಬಚ್ಚಿಟ್ಟು, ಯಾರ್ ಕೇಳಿದ್ರು ಸತ್ತೋದನು ಸೌದಿ ಅರೇಬಿಯಾಗೆ ಹೋಗಿದ್ದಾನೆ ಅಂತ ಹೇಳೋಣ ಅಂತ ಪ್ಲಾನ್ ಮಾಡ್ಕೊಂಡು ಎಲ್ರು ಶೂಟಿಂಗ್ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡೋಣ ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಹೀರೋ ಹೀರೋಯಿನ್ ನ ಮರದ ಮೇಲೆ ನೇತಾಡ್ತಾ ಇಟ್ಕೊಂಡಿರೋ ರೀತಿ ಸೀನ್ ಇರುತ್ತೆ. ಅದಕ್ಕೆ ಕೊರಿಯೋಗ್ರಾಫರ್ ನ ಅಸಿಸ್ಟೆಂಟ್ ಹೀರೋಯಿನ್ ಡೂಪ್ ಆಗಿ ಜಾಸ್ಮಿನ್ ಅನ್ನೋ ಹುಡುಗಿನ ಕರೆಸ್ತಾಳೆ. ಹೀರೋ ಡೂಪ್ ಆಗಿ ಮೋಗ್ಲಿ ಹೋಗ್ತಾನೆ. ಜಾಸ್ಮಿನ್ ನ ನೋಡಿದ ಮೋಗ್ಲಿಗೆ ಜಾಸ್ಮಿನ್ ಮೇಲೆ ಲವ್ ಆಗುತ್ತೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿಗೆ ಪ್ರೊಡ್ಯೂಸರ್ ಬರ್ತಾನೆ.
ಡೈರೆಕ್ಟರ್ ತೆಗಿತಾ ಇರೋ ಸೀನ್ ನೋಡಿ ಪ್ರೊಡ್ಯೂಸರ್ ಇಂಪ್ರೆಸ್ ಆಗ್ತಾನೆ. ಜಾಸ್ಮಿನ್ ಬಗ್ಗೆ ಪ್ರೊಡ್ಯೂಸರ್ ಕೊರಿಯೋಗ್ರಾಫರ್ ಅಸಿಸ್ಟೆಂಟ್ ಹತ್ರ ಕೇಳ್ತಾನೆ. ಅವಳು ಜಾಸ್ಮಿನ್ ಒಬ್ಳು ಅನಾಥೆ, ನನ್ನ ಫ್ರೆಂಡ್ ಏನೇ ಅವಳು, ಆದ್ರೆ ಅವಳಿಗೆ ಕಿವಿ ಕೇಳಿಸಲ್ಲ, ಮಾತ್ ಬರಲ್ಲ ಅಂತಾಳೆ. ಅದ್ರಲ್ಲಿ ಮೋಗ್ಲಿ ಅವಳು ಅನಾಥೆ ಅನ್ನೋದನ್ನ ಮಾತ್ರ ಕೇಳಿಸ್ಕೊತಾನೆ. ಅವಳಿಗೆ ಮಾತ್ ಬರಲ್ಲ, ಕಿವಿ ಕೇಳಿಸಲ್ಲ ಅನ್ನೋದನ್ನ ಕೇಳಿಸ್ಕೊಳ್ಳಲ್ಲ. ಅವಳು ಅವನ ರೀತಿ ಅನಾಥೆ ಅಂತ ಗೊತ್ತಾಗಿ ಅವಳ ಮೇಲೆ ಲವ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಮೋಗ್ಲಿ ಜಾಸ್ಮಿನ್ ರೂಮ್ಗೆ ಚಿಕನ್ ಕರ್ರಿ, ಫಿಶ್ ಫ್ರೈ ಈ ರೀತಿ ಒಳ್ಳೆ ಒಳ್ಳೆ ಅಡುಗೆ ಮಾಡಿ ಕೊಡ್ತಾ ಇರ್ತಾನೆ. ಆದ್ರೆ ಜಾಸ್ಮಿನ್ಗೆ ಅದು ಮೋಗ್ಲಿನೇ ಕೊಡ್ತಾ ಇರೋದು ಅಂತ ಗೊತ್ತಿರಲ್ಲ. ಸಿನಿಮಾ ಟೀಮ್ ಹೀರೋಯಿನ್ಗೆ ಕೊಡೋ ಬದಲು ಜೂನಿಯರ್ ಆರ್ಟಿಸ್ಟ್ಗೆ ಮಿಸ್ ಆಗಿ ಕೊಟ್ಟಿರ್ಬೇಕು ಅನ್ಕೊಳ್ತಾ ಇರ್ತಾರೆ. ಜಾಸ್ಮಿನ್ ಯಾವಾಗ್ಲೂ ಲೈಟ್ ಬರೋ ಶೂಸ್ ನ ತಪ್ಕೊಂಡು ಮಲಗ್ತಾ ಇರ್ತಾಳೆ. ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಳು ಮತ್ತೆ ಅವಳ ತಂದೆ ಒಂದು ಶಾಪ್ಗೆ ಹೋಗಿರ್ತಾರೆ. ಅವ್ರ ತಂದೆ ಬಳಿ ಆ ಶೂಸ್ ತಗೊಳ್ಳೋಕೆ ದುಡ್ಡಿರಲ್ಲ, ಅದಕ್ಕೆ ಅದನ್ನ ತಗೊಳ್ಳೋದೇ ಇಲ್ಲ. ಜಾಸ್ಮಿನ್ ಭರತನಾಟ್ಯ ಡ್ಯಾನ್ಸರ್ ಆಗಿರ್ತಾಳೆ. ಅವಳು ಪ್ರೋಗ್ರಾಮ್ಗಳಲ್ಲಿ ಡ್ಯಾನ್ಸ್ ಮಾಡಿ ದುಡ್ಡು ದುಡಿದು ಆ ಶೂಸ್ ತಗೊಂಡು ಮನೆಗೆ ಹೋಗ್ತಾಳೆ. ಆದ್ರೆ ಅವಳ ತಂದೆ ಸತ್ತೋಗಿರ್ತಾರೆ. ಅವಾಗ್ಲಿಂದ ಅವಳ ತಂದೆ ನೆನಪಿಗೋಸ್ಕರ ಜಾಸ್ಮಿನ್ ಆ ಶೂಸ್ ತಪ್ಕೊಂಡೇ ಮಲಗ್ತಾ ಇರ್ತಾಳೆ. ಮಾರನೇ ದಿನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಬಂಟಿ ಮತ್ತೆ ಮೋಗ್ಲಿ ಸೈನಿಕರ ರೀತಿ ಡ್ರೆಸ್ ಹಾಕೊಂಡು ಫೋಟೋ ತಗೊಳ್ತಾ ಇರ್ತಾರೆ. ಜಾಸ್ಮಿನ್ ಕೂಡ ಅಲ್ಲೇ ಇರ್ತಾಳೆ. ಅವಾಗ ಮೋಗ್ಲಿ ಊರವರು ಮೂವಿಯ ಹೀರೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀರೋ ಕೈ ಜಾಸ್ಮಿನ್ಗೆ ಟಚ್ ಆಗಿ ಜಾಸ್ಮಿನ್ ಕೆಳಗೆ ಬೀಳ್ತಾಳೆ. ಇದ್ರಿಂದ ಮೋಗ್ಲಿಗೆ ಕೋಪ ಬಂದು ಅವನ್ ಊರವ್ರಿಗೇನೆ ಹೊಡೆದು ಏನಾಯ್ತು ಅಂತ ಕೇಳ್ತಾನೆ. ಆ ಹೀರೋ ಆ ಊರಿನ ಒಂದು ಹೆಣ್ಮಗ್ಳು ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದು ಗೊತ್ತಾಗಿ ಮೋಗ್ಲಿ ಹೀರೋಗೆ ಬೈದು ಊರವ್ರ ಹತ್ರ ಸಾರಿ ಕೇಳಿ ಶೂಟಿಂಗ್ ನಿಂತೋದ್ರೆ ಊರವ್ರಿಗೆ ಮುಂದೆ ಕೆಲಸ ಸಿಗಲ್ಲ ಅಂತ ಊರವ್ರ ಹತ್ರನೇ ಬೇಡ್ಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕಳಿಸ್ತಾನೆ. ಗಲಾಟೆಯಲ್ಲಿ ಮೋಗ್ಲಿ ತಲೆಗೂ ಏಟಾಗಿರುತ್ತೆ. ಮೋಗ್ಲಿ ಮತ್ತೆ ಜಾಸ್ಮಿನ್ ಇಬ್ರು ಟ್ರೀಟ್ಮೆಂಟ್ಗೆ ಅಂತ ಒಂದೇ ಟೆಂಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಜಾಸ್ಮಿನ್ ಫ್ರೆಂಡ್ಸ್ ಕೂಡ ಬರ್ತಾರೆ. ಅವಾಗ ಮೋಗ್ಲಿಗೆ ಗೊತ್ತಾಗುತ್ತೆ ಜಾಸ್ಮಿನ್ಗೆ ಕಿವಿ ಕೇಳಿಸಲ್ಲ, ಮಾತ್ ಬರಲ್ಲ ಅಂತ. ಈ ಕಡೆ ಆ ಕೇಶವ ಮತ್ತೆ ರೇಡಿಯಂ ಆ ಶೂಟಿಂಗ್ ಸೆಟ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆ ದಿನ ರಾತ್ರಿ ಮೋಗ್ಲಿ ಊಟದ ಜೊತೆ ಜಾಸ್ಮಿನ್ಗೆ ಒಂದು ಲೆಟರ್ ಬರೆದು ಕಳಿಸ್ತಾನೆ. ಅವಾಗ ಎಲ್ರಿಗೂ ಡೈಲಿ ಊಟ ಕಳಿಸ್ತಾ ಇರೋದು ಮೋಗ್ಲಿನೇ ಅಂತ ಗೊತ್ತಾಗುತ್ತೆ. ಮಾರನೇ ದಿನ ಲಾಡ್ಜ್ ಇಂದ ಬಸ್ ಅಲ್ಲಿ ಎಲ್ರು ಶೂಟಿಂಗ್ ಲೊಕೇಶನ್ಗೆ ಹೋಗುವಾಗ ಪೊಲೀಸರು ಅಡ್ಡ ಆಗ್ತಾರೆ. ಸೆಟ್ ಅಲ್ಲಿ ಎಲ್ರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಚೆಕ್ ಮಾಡೋಕೆ ಜಾಸ್ಮಿನ್ನೇ ಕರೆಸ್ತಾರೆ. ಅದ್ರಲ್ಲಿ ವರಂ ಅನ್ನೋ ಇನ್ಸ್ಪೆಕ್ಟರ್ ಜಾಸ್ಮಿನ್ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಅವಳ ಪರ್ಫ್ಯೂಮ್ ನ ತೆಗೆದು ಜೀಪ್ ಅಲ್ಲಿ ಇಡ್ಕೋತಾನೆ. ಇದ್ರಿಂದ ಜಾಸ್ಮಿನ್ಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ನೋಡ್ತಾ ಮೋಗ್ಲಿಗೆ ಕೋಪ ಬರ್ತಾ ಇರುತ್ತೆ. ಆದ್ರೆ ಪೊಲೀಸರ ಜೊತೆ ಜಗಳ ಬೇಡ ಅಂತ ಮೋಗ್ಲಿ ಸುಮ್ನಾಗ್ತಾನೆ. ಅವತ್ತು ಆ ವರಂ ಬಸ್ ನ ವಾಪಸ್ ಲಾಡ್ಗೆ ಕಳಿಸ್ತಾನೆ. ಅವತ್ತು ಶೂಟಿಂಗ್ ಸ್ಟಾಪ್ ಆಗುತ್ತೆ. ಆ ದಿನವೇ ಮೋಗ್ಲಿ ವರಂ ಇಂದ ಆ ಪರ್ಫ್ಯೂಮ್ ಬಾಟಲಿನ ಎತ್ಕೊಂಡು ಊಟದ ಬಾಕ್ಸ್ ಅಲ್ಲಿ ಹಾಕಿ ಕಳಿಸಿರ್ತಾನೆ. ಅದನ್ನ ನೋಡಿ ಜಾಸ್ಮಿನ್ ಖುಷಿ ಆಗ್ತಾಳೆ. ಈ ಕಡೆ ಪ್ರೊಡ್ಯೂಸರ್ ರಂಗನ ಕರೆಸಿ ಜಾಸ್ಮಿನ್ ನ ಒನ್ ನೈಟ್ ಅವನ ಜೊತೆ ಇರೋ ಹಾಗೆ ಮಾಡು ಅಂತ ಹೇಳ್ತಾನೆ. ರಂಗಾಗೆ ಜಾಸ್ಮಿನ್ ನ ಮೋಗ್ಲಿ ಇಷ್ಟಪಡ್ತಾ ಇರೋದು ಗೊತ್ತಿರುತ್ತೆ. ಅದಕ್ಕೆ ರಂಗ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಮೋಗ್ಲಿ ಜಾಸ್ಮಿನ್ಗೋಸ್ಕರ ಅಡಿಗೆ ಮಾಡ್ತಾ ಇರ್ತಾನೆ. ಅಲ್ಲಿ ಬಂಟಿ ತಂಗಿ ಕೂಡ ಇರ್ತಾಳೆ. ಅಲ್ಲಿಗೆ ಜಾಸ್ಮಿನ್ ಅವಳ ಫ್ರೆಂಡ್ ಜೊತೆ ಬರ್ತಾಳೆ. ಎಲ್ರು ಜಾಸ್ಮಿನ್ ಮತ್ತೆ ಮೋಗ್ಲಿ ಮಾತಾಡ್ಲಿ ಅಂತ ದೂರ ಹೋಗ್ತಾರೆ. ಸಂಜೆ ಆಗೋಗುತ್ತೆ. ಜಾಸ್ಮಿನ್ ಮೋಗ್ಲಿ ಜೊತೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಮೋಗ್ಲಿ ಹೇಗೋ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಇಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ, ಚಾಟ್ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ರಂಗ ಮೋಗ್ಲಿ ಜಾಸ್ಮಿನ್ ಬಗ್ಗೆ ತಪ್ಪು ತಿಳ್ಕೊಂಡು ಅವಳಿಂದ ದೂರ ಆಗ್ಲಿ ಅಂತ ಜಾಸ್ಮಿನ್ ನ ಪ್ರೊಡ್ಯೂಸರ್ ಕ್ಯಾರವಾನ್ಗೆ ಕಳಿಸ್ತಾನೆ. ಆದ್ರೆ ಅಲ್ಲಿ ಪ್ರೊಡ್ಯೂಸರ್ ಇರಲ್ಲ. ಸ್ವಲ್ಪ ಹೊತ್ತಿನ ನಂತರ ಜಾಸ್ಮಿನ್ ಈಚೆ ಬರ್ತಾಳೆ. ಅದನ್ನ ನೋಡಿ ಮೋಗ್ಲಿ ಜಾಸ್ಮಿನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾನೆ. ಶೂಟಿಂಗ್ ಸೆಟ್ ಅಲ್ಲಿ ಇರೋ ಎಲ್ರು ಜಾಸ್ಮಿನ್ ಮತ್ತೆ ಪ್ರೊಡ್ಯೂಸರ್ಗೆ ಸಂಬಂಧ ಇದೆ ಅನ್ನೋ ತರ ಮಾತಾಡೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಮೋಗ್ಲಿಗೆ ನೋವಾಗುತ್ತೆ. ಜಾಸ್ಮಿನ್ ಮೋಗ್ಲಿಗೆ ಅವಳ ತಂದೆಯ ಶೂಸ್ ಕೊಟ್ಟಿರ್ತಾಳೆ. ಮೋಗ್ಲಿ ಅವನ್ನು ಜಾಸ್ಮಿನ್ಗೆ ವಾಪಸ್ ಕೊಡ್ತಾನೆ. ಜಾಸ್ಮಿನ್ ನ ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಆ ಪ್ರೊಡ್ಯೂಸರ್ ರಂಗಾಗೆ ಅವನ್ ಬರ್ಡೇ ದಿನದೊಳಗೆ ಜಾಸ್ಮಿನ್ ರೆಡಿ ಇರಬೇಕು ಅಂತ ಹೇಳ್ತಾನೆ. ರಂಗಾಗೆ ಅದು ಇಷ್ಟ ಇರಲ್ಲ, ಆದ್ರೂ ಸರಿ ಅಂತಾನೆ. ಪ್ರೊಡ್ಯೂಸರ್ ಬರ್ಡೇ ಬರುತ್ತೆ. ಅಲ್ಲಿ ಜಾಸ್ಮಿನ್ ಇರ್ತಾಳೆ. ಮೋಗ್ಲಿ ಮತ್ತೆ ಬಂಟಿ ಕೂಡ ಅಲ್ಲೇ ಇರ್ತಾರೆ. ಅಲ್ಲಿ ಬಂಟಿ ತಂಗಿ ಬಂಟಿಗೆ ಕೈಯಲ್ಲಿರೋ ವಾಚ್ ಏನು ಅಂತ ಕೇಳ್ತಾಳೆ. ಅವಾಗ ಬಂಟಿ ಈ ತರ ವಾಚ್ ಮೋಗ್ಲಿ ಕೈಯಲ್ಲೂ ಇದೆ, ಇದು GPS ಟ್ರ್ಯಾಕರ್ ತರ ವರ್ಕ್ ಆಗುತ್ತೆ. ಇದನ್ನ ಪ್ರೆಸ್ ಮಾಡಿದಾಗ ಒಂದ್ಸಲ ವೈಬ್ರೇಟ್ ಆದ್ರೆ ಮೋಗ್ಲಿ ಬಂಟಿ ಹತ್ರ ಹತ್ರ ಇದ್ದಾರೆ ಅಂತ, 2 ಸಲ ವೈಬ್ರೇಟ್ ಆದ್ರೆ ದೂರ ಇದ್ದಾರೆ ಅಂತ, ಅದೇ 3 ಸಲ ವೈಬ್ರೇಟ್ ಆದ್ರೆ ಯಾರಾದ್ರೂ ಒಬ್ರು ಡೇಂಜರ್ ಅಲ್ಲಿ ಇದ್ದಾರೆ ಅಂತ ಅರ್ಥ ಅಂತ ಹೇಳ್ತಾನೆ. ಪ್ರೊಡ್ಯೂಸರ್ ಬರ್ಡೇ ಸ್ಟಾರ್ಟ್ ಆಗುತ್ತೆ. ರಂಗ ಡ್ರಗ್ಸ್ ಮಿಕ್ಸ್ ಆಗಿರೋ ಜ್ಯೂಸ್ ನ ಜಾಸ್ಮಿನ್ ಕುಡಿಯೋ ಹಾಗೆ ಮಾಡ್ತಾನೆ. ಅಲ್ಲಿ ಪ್ರೊಡ್ಯೂಸರ್ ಹೀರೋಯಿನ್ ಡೂಪ್ ಆಗಿ ಆಕ್ಟ್ ಮಾಡಿರೋದಕ್ಕೆ ಜಾಸ್ಮಿನ್ಗೆ 25,000 ಕೊಡ್ತಾನೆ. ಜೊತೆಗೆ ಮೋಗ್ಲಿಗೆ 50,000 ಕೊಡೋಕೆ ಹೋಗ್ತಾನೆ. ಮೋಗ್ಲಿ ರಂಗನ ಕೈಲಿ ಆ ದುಡ್ಡನ್ನ ಇಸ್ಕೋತಾನೆ. ಜೊತೆಗೆ ಸ್ಟೇಜ್ ಮೇಲೆ ರಂಗ ಬಗ್ಗೆ ಒಳ್ಳೆ ಒಳ್ಳೆ ಮಾತಾಡ್ತಾನೆ. ಇದನ್ನ ನೋಡಿ ರಂಗಾಗೆ ಮೋಗ್ಲಿಗೆ ಮೋಸ ಮಾಡ್ತಾ ಇರೋದಕ್ಕೆ ಬೇಜಾರಾಗುತ್ತೆ. ಪಾರ್ಟಿ ಎಲ್ಲ ಮುಗಿಯುತ್ತೆ. ಜಾಸ್ಮಿನ್ ನಶೆಯಲ್ಲಿ ತೂರಾಡ್ತಾ ಇರ್ತಾಳೆ. ಪ್ರೊಡ್ಯೂಸರ್ ಅವನ್ ಕಡೆ ಅವ್ರಿಗೆ ಜಾಸ್ಮಿನ್ ನ ಊರೆಲ್ಲ ರೌಂಡ್ ಹೊಡ್ಸಿ ಎಲ್ಲ ಹೋದ್ಮೇಲೆ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಜಾಸ್ಮಿನ್ ತೂರಾಡ್ತಾ ಕಾರ್ ಹತ್ತೋದ್ನ ನೋಡಿ ಮೋಗ್ಲಿ ಜಾಸ್ಮಿನ್ ಬಗ್ಗೆ ತಪ್ಪು ತಿಳ್ಕೊತಾನೆ.
ಜಾಸ್ಮಿನ್ ನ ಊರೆಲ್ಲ ರೌಂಡ್ ಓಡಿಸಿ ಪ್ರೊಡ್ಯೂಸರ್ ಕಡೆ ಅವರು ಜಾಸ್ಮಿನ್ ನ ವಾಪಸ್ ರೆಸಾರ್ಟ್ ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂಟಿ ತಂಗಿ ಜಾಸ್ಮಿನ್ ಬಗ್ಗೆ ಎಲ್ರು ಮಾತಾಡ್ತಾ ಇರೋದು ಸುಳ್ಳಿರ್ಬೋದು ಅಂತ ಮೋಗ್ಲಿಗೆ ಬುದ್ಧಿ ಹೇಳ್ತಾಳೆ. ಅವಾಗ ಮೋಗ್ಲಿಗೆ ಎಲ್ಲ ಅರ್ಥ ಆಗುತ್ತೆ. ಈ ಕಡೆ ಪ್ರೊಡ್ಯೂಸರ್ ಕಡೆ ಅವರು ಜಾಸ್ಮಿನ್ ನ ಎಳ್ಕೊಂಡು ಹೋಗ್ತಾ ಇರೋದನ್ನ ಬಂಟಿ ನೋಡಿ ಅವ್ರ ಜೊತೆ ಫೈಟ್ ಗೆ ಹೋಗ್ತಾನೆ. ಅವಾಗ ಮೋಗ್ಲಿ ಕೈಯಲ್ಲಿದ್ದ ವಾಚ್ 3 ಸಲ ವೈಬ್ರೇಟ್ ಆಗುತ್ತೆ. ಮೋಗ್ಲಿ ಬಂಟಿನ ಹುಡುಕಿ ಜಾಸ್ಮಿನ್ ನ ಕಾಪಾಡಿ ಮಾಸ್ಕ್ ಹಾಕೊಂಡಿದ್ದ ಪ್ರೊಡ್ಯೂಸರ್ ಕಡೆಯ ಎಲ್ಲಾ ರೌಡಿಗಳಿಗೂ ಹೊಡಿತಾನೆ. ಕಡೆಗೆ ಮೋಗ್ಲಿ ಜಾಸ್ಮಿನ್ ಬಳಿ ಸಾರಿ ಕೇಳಿ ಇಬ್ರು ಒಂದಾಗ್ತಾರೆ. ಈ ಕಡೆ ನೋಡಿದ್ರೆ ಮೋಗ್ಲಿ ಕೈಲಿ ಒದೆ ತಿಂದಿದ್ದ ಆ ರೌಡಿಗಳ ಮಧ್ಯೆ ಇನ್ಸ್ಪೆಕ್ಟರ್ ನೋಲನ್ ಕೂಡ ಇರ್ತಾನೆ. ಅವನು ಜೀಪ್ ಎತ್ಕೊಂಡು ಕಷ್ಟಪಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ನದಿ ಹರಿಯೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಂದ ಇನ್ಸ್ಪೆಕ್ಟರ್ ವರಂಗೆ ಕಾಲ್ ಮಾಡಿ ಆಕ್ಸಿಡೆಂಟ್ ಆಗಿದೆ, ಜೀಪ್ ತಗೊಂಡ್ ಬಾ ಅಂತ ಹೇಳ್ತಾನೆ. ಅಂದ್ರೆ ಪ್ರೊಡ್ಯೂಸರ್ ಜಾಸ್ಮಿನ್ ಅವನಿಗೋಸ್ಕರ ಅಲ್ಲ ಕೇಳಿದ್ದು, ಈ ನೋಲನ್ಗೋಸ್ಕರನೇ ಆಗಿರುತ್ತೆ. ಈ ಕಡೆ ಮೋಗ್ಲಿ ಪಟಾಕಿನ ಹೊಡೆದು ಜಾಸ್ಮಿನ್ಗೆ ಪ್ರಪೋಸ್ ಮಾಡ್ತಾನೆ. ಅದನ್ನ ಈ ನೋಲನ್ ಕೂಡ ನೋಡ್ತಾನೆ. ಮಾರನೇ ದಿನ ಶೂಟಿಂಗ್ ಮುಗ್ದು ಎಲ್ರೂ ವಾಪಸ್ ಹೋಗ್ತಾರೆ. ಆದ್ರೆ ಜಾಸ್ಮಿನ್ ಮಾತ್ರ 1 ವಾರದ ಮಟ್ಟಿಗೆ ಮೋಗ್ಲಿ ಊರಲ್ಲೇ ಉಳ್ಕೊಳ್ತಾಳೆ. ಮೋಗ್ಲಿ ಜಾಸ್ಮಿನ್ ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿ ಅವಳ ಫ್ರೆಂಡ್ಗೆ ಪ್ರಾಮಿಸ್ ಮಾಡ್ತಾನೆ. ಮತ್ತೆ ಜಾಸ್ಮಿನ್ ನ ನಿಜವಾದ ಹೆಸರು ಜಾಸ್ಮಿನ್ ಆಗಿರಲ್ಲ. ಅದನ್ನ ಟೈಮ್ ಬಂದಾಗ ಜಾಸ್ಮಿನ್ ಅವಳೇ ಹೇಳೋದಾಗಿ ಮೋಗ್ಲಿಗೆ ಹೇಳಿರ್ತಾಳೆ. ಇವಾಗ ನಮ್ಗೆ ಈ ನೋಲನ್ ಹೇಗೆ ಜಾಸ್ಮಿನ್ ಹಿಂದೆ ಬಿದ್ದ ಅಂತ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಒಂದಿನ ಮೋಗ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಈಚೆ ಬಂದಾಗ ಅಲ್ಲಿ ಪೊಲೀಸ್ ಜೀಪ್ ನಿಂತಿರುತ್ತೆ. ಜೀಪ್ ಅಲ್ಲಿ ನೋಲನ್ ಇರ್ತಾನೆ. ಗಾಂಜಾ ಹೊಡೆದು ನಶೆಲಿ ಇರ್ತಾನೆ. ಮೋಗ್ಲಿ ಬಂದು ಶೂಟಿಂಗ್ ಗೆ ಪರ್ಮಿಷನ್ ಕೇಳ್ತಾನೆ. ಶೂಟಿಂಗ್ ಅಲ್ಲಿ ಕೆಲಸ ಮಾಡೋ ಎಲ್ಲರ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಇದೆ ಅಂತ ಹೇಳ್ತಾನೆ. ನೋಲನ್ ಸ್ಟೇಷನ್ ಗೆ ಬಾ ಅಂತಾನೆ. ಮೋಗ್ಲಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ನೋಲನ್ ವರಂಗೆ ಅವನು ಎಷ್ಟೇ ಲಕ್ಷ ದುಡ್ಡು ಕೊಟ್ರು ಪರ್ಮಿಷನ್ ಕೊಡ್ಬೇಡ ಅಂತಾನೆ. ಹಾಗೆ ನೋಲನ್ ಬಾಳೆಹಣ್ಣು ತಿನ್ನೋಕೆ ಹೋಗ್ತಾನೆ. ಅವಾಗ ಒಂದು ಕೋತಿ ಬಂದು ಅದನ್ನ ಕಿತ್ಕೊಂಡು ಲೈಟ್ ಕಂಬದ ಮೇಲೆ ಹೋಗ್ಬಿಡುತ್ತೆ. ಅದನ್ನ ನೋಡಿ ನೋಲನ್ ಕಲ್ಲು ಹೊಡೆದು ಆ ಕೋತಿ ಸಾಯೋ ಹಾಗೆ ಮಾಡಿ ಅಲ್ಲಿಂದ ಹೋಗ್ತಾನೆ. ಅದನ್ನ ನೋಡಿದ ಪೂಜಾರಿ ಒಂದು ಮೂಕ ಜೀವಿನ ಕೊಂದ ಆ ಪಾಪಿ ಇನ್ನೊಂದು ಮೂಕ ಜೀವಿಯಿಂದಾನೆ ಸಾಯ್ಲಿ ಅಂತ ಶಾಪ ಹಾಕ್ತಾನೆ. ನೋಲನ್ ಹಾಗೆ ಮುಂದೆ ಹೋಗುವಾಗ ಮೋಗ್ಲಿ ಜೀಪ್ ಇಂದ ಜಾಸ್ಮಿನ್ ನ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾರ್ಕೊಂಡ್ ಬಂದು ನೋಲನ್ ಜೀಪ್ ಮೇಲೆ ಬೀಳುತ್ತೆ. ಅದನ್ನ ನೋಡಿದ ನೋಲನ್ಗೆ ಜಾಸ್ಮಿನ್ ಮೇಲೆ ಆಸೆಯಾಗಿ ವರಂಗೆ ಎಷ್ಟೇ ಲಕ್ಷ ಖರ್ಚಾದ್ರೂ ಸರಿ ಶೂಟಿಂಗ್ ಗೆ ಪರ್ಮಿಷನ್ ಕೊಡು ಅಂತ ಹೇಳ್ತಾನೆ. ಇದು ಫ್ಲಾಶ್ ಬ್ಯಾಕ್. ಇವಾಗ ನೋಲನ್ ರಂಗನ ಕರೆಸಿ ಮಾತಾಡ್ತಾನೆ. ಜೊತೆಗೆ ಇವಾಗ ನೋಲನ್ ಒಂದು ಪ್ಲಾನ್ ಕೂಡ ಮಾಡ್ತಾನೆ. ನೋಲನ್ ಮೋಗ್ಲಿ ಕೈಲಿ ಒದೆ ತಿಂದ ರಾತ್ರಿ ಒಂದು ನದಿ ಹರಿಯೋ ಜಾಗಕ್ಕೆ ಹೋಗಿರ್ತಾನಲ್ಲ, ಅಲ್ಲಿ ಅವನಿಗೆ ಈ ಕೇಶವ ಮತ್ತೆ ರೇಡಿಯಂ ಮುಚ್ಚಿಟ್ಟಿದ್ದ ನಾಟಿ ಗನ್ಗಳು ಸಿಕ್ಕಿರ್ತವೆ. ಆ ಗನ್ಗೆ ಈ ರೇಡಿಯಂ ಪಾನ್ ನ ಹಚ್ಚಿರ್ತಾನೆ. ಅದ್ರಿಂದ ಊರಲ್ಲಿ ಆ ಗನ್ನ ಮಾಡೋರು ಪಕ್ಕ ಪಾನ್ ಶಾಪ್ ನಡೆಸ್ತಾ ಇರ್ತಾರೆ ಅಂತ ನೋಲನ್ ಗೆಸ್ ಮಾಡಿ ಅವನ್ ಕಡೆ ಅವ್ರನ್ನ ಮುಸ್ಲಿಂ ರೀತಿ ರೇಡಿಯಂ ಪಾನ್ ಶಾಪ್ ಗೆ ಕಳಿಸಿ ಒಂದು ಗನ್ಗೆ 50,000 ಕೊಡ್ತೀವಿ ಅಂತ ಹೇಳಿ ಅಂತಾನೆ. ಅದೇ ರೀತಿ ನೋಲನ್ ಕಡೆಯವರು ಮಾಡ್ತಾರೆ. ದುಡ್ಡಿನ ಆಸೆಗೆ ರೇಡಿಯಂ ಅವನು ಗನ್ ಬಚ್ಚಿಟ್ಟಿದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗನ್ ಇರಲ್ಲ. ನೋಲನ್ಗೆ ರೇಡಿಯಂ ಗನ್ ಮಾಡಿರೋದು ಅಂತ ಗೊತ್ತಾಗಿ ಅರೆಸ್ಟ್ ಮಾಡ್ತಾನೆ. ಅವನ ಜೊತೆ ಕೇಶವ ಮತ್ತೆ ಇನ್ನೊಬ್ಬನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಈ ರೇಡಿಯಂ ಸುಮ್ನೆ ಇರದೆ ಕೊಲೆ ಮಾಡಿರೋ ವಿಷಯನೂ ಬಾಯ್ಬಿಡ್ತಾನೆ. ನೋಲನ್ ಇವಾಗ ಅವನ್ ಪ್ಲಾನ್ ಪ್ರಕಾರ ಅವ್ರಿಗೆಲ್ಲ ಲೀಡರ್ ಮೋಗ್ಲಿ ಅಂತ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೋತಾನೆ. ಈ ಕಡೆ ಮಳೆ ಬರೋ ಟೈಮಲ್ಲಿ ಜಾಸ್ಮಿನ್ ಮೋಗ್ಲಿ ಜೊತೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾಳೆ. ಅಷ್ಟರಲ್ಲಿ ನೋಲನ್ ಬಂದು ಮೋಗ್ಲಿನ ಅರೆಸ್ಟ್ ಮಾಡ್ಕೊಂಡು ಊರವ್ರ ಮುಂದೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾನೆ. ಮೋಗ್ಲಿ ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ನೋಲನ್ ಊರಲ್ಲಿ ಯಾರಾದ್ರೂ ನೀನು ತಪ್ಪು ಮಾಡ್ಲಿಲ್ಲ ಅಂದ್ರೆ ನಿನ್ನ ಬಿಟ್ಟು ಆ 3 ಜನರನ್ನ ಒಳಗೆ ಹಾಕ್ತೀನಿ, ಯಾರು ನೀನ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ನಿನ್ನ ಒಳಗೆ ಹಾಕ್ತೀನಿ ಅಂತಾನೆ. ಮೋಗ್ಲಿಗೆ ಸ್ವತಃ ಅವನ್ ದೊಡ್ಡಮ್ಮ ಕೂಡ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಮೋಗ್ಲಿಗೆ ಸಪೋರ್ಟ್ ಮಾಡಿದ್ರೆ ಕೇಶವನ ಒಳಗೆ ಹಾಕ್ತಾರೆ ಅಂತ. ಯಾರು ಸಪೋರ್ಟ್ ಮಾಡದ ಕಾರಣ ನೋಲನ್ ಮೋಗ್ಲಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೈ ಕಾಲು ಕಟ್ಟಾಕಿ ಚೆನ್ನಾಗಿ ಹೊಡಿತಾನೆ. ಸ್ಟೇಷನ್ ಅಲ್ಲಿ ಕೆಲಸ ಮಾಡೋ ಎಲ್ಲಾ ಪೊಲೀಸರನ್ನ ಲೀವ್ ಕೊಟ್ಟು ಮನೆಗೆ ಕಳಿಸಿ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾನೆ. ಬಂಟಿ ತಂಗಿ ಮಾತ್ರ ಸ್ಟೇಷನ್ ಅಲ್ಲೇ ನೋಲನ್ಗೆ ಅಡಿಗೆ ಮಾಡ್ತಾ ಇರ್ತಾಳೆ. ಜಾಸ್ಮಿನ್ ಕೂಡ ಸ್ಟೇಷನ್ ಅಲ್ಲೇ ಕೂತಿರ್ತಾಳೆ. ನೋಲನ್ ಆ ನೈಟ್ ನ ಜಾಸ್ಮಿನ್ ಜೊತೆ ಸ್ಪೆಂಡ್ ಮಾಡೋಕೆ ಪ್ಲಾನ್ ಮಾಡಿರ್ತಾನೆ. ಅದು ಜಾಸ್ಮಿನ್ಗೆ ಗೊತ್ತಾಗುತ್ತೆ. ಅವಳು ಬಂಟಿ ತಂಗಿಗೆ ಹೇಳೋಕೆ ಟ್ರೈ ಮಾಡ್ತಾಳೆ. ಬಂಟಿ ತಂಗಿಗೆ ಎಲ್ಲಾ ವಿಷಯ ಅರ್ಥ ಆಗುತ್ತೆ. ನೋಲನ್ ಕೈ ತೊಳ್ಕೊಂಡು ಬರೋಕೆ ವಾಶ್ರೂಮ್ಗೆ ಹೋಗ್ತಾನೆ. ವರಂ ಮಾತ್ರ ಈಚೆ ಇರ್ತಾನೆ. ಬಂಟಿ ತಂಗಿ ಅನ್ನ ಮಾಡೋಕೆ ಕುಕ್ಕರ್ ಇಟ್ಟು ಕ್ಯಾಂಡಲ್ ಹಚ್ಚಿ ಮೋಗ್ಲಿ ಕಟ್ಟಿದ್ದ ದಾರದ ಬಳಿ ಕ್ಯಾಂಡಲ್ ನ ಇಡ್ತಾಳೆ. ಜೊತೆಗೆ ಜಾಸ್ಮಿನ್ಗೆ ಒಂದು ಚಾಕು ಕೊಟ್ಟು ಬಂಟಿಗೆ ಈ ವಿಷಯ ಹೇಳೋಕೆ ಮನೆಗೆ ಹೋಗ್ತಾಳೆ. ಜಾಸ್ಮಿನ್ ಚಾಕು ಅಲ್ಲಿ ಒಂದ್ ಹಗ್ಗ ಕಟ್ ಮಾಡ್ತಾಳೆ. ಕ್ಯಾಂಡಲ್ ಇಂದ ಇನ್ನೊಂದ್ ಹಗ್ಗ ಕಟ್ ಆಗುತ್ತೆ. ಮೋಗ್ಲಿ ಕೈಗೆ ಕಟ್ಟಿದ್ದ ಹಗ್ಗ ಬಿಡಿಸ್ಕೊಂಡು ವರಂಗೆ ಹೊಡೆದು ನೋಲನ್ ಈಚೆ ಬಾರದ ಹಾಗೆ ವಾಶ್ರೂಮ್ ಲಾಕ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂಟಿ ರಂಗಣ್ಣ ಇಬ್ರು ಬರ್ತಾರೆ. ಅವರು ಮೋಗ್ಲಿ ಮತ್ತೆ ಜಾಸ್ಮಿನ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಬಂಟಿ ಮೋಗ್ಲಿ ಮತ್ತೆ ಜಾಸ್ಮಿನ್ ನ ಮೋಗ್ಲಿಯ ಕಾಡಲ್ಲಿ ಇರೋ ಮನೆಗೆ ಕಳಿಸ್ತಾನೆ. ನೋಲನ್ ಇನ್ನ 40 ದಿನಗಳಲ್ಲಿ ಟ್ರಾನ್ಸ್ಫರ್ ಆಗೋದ್ರಲ್ಲಿ ಇರ್ತಾನೆ. ಅದಕ್ಕೆ ಬಂಟಿ ಇನ್ನ 40 ದಿನ ನೋಲನ್ ಕೈಗೆ ಸಿಗದ ಹಾಗೆ ಇರಿ, ಆಮೇಲೆ ಅವನು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಮೋಗ್ಲಿ ನಾವು ಅವನ ಕೈಗೆ ಸಿಗಲ್ಲ,
ಆದ್ರೆ ಅವನೇ ನಮ್ಮನ್ನ ಹುಡಿಕೊಂಡ್ ಬಂದ್ರೆ ನಾನು ಅವನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಜಾಸ್ಮಿನ್ ನ ಕರ್ಕೊಂಡು ಅವನ ಮನೆಗೆ ಹೋಗ್ತಾನೆ. ಅಲ್ಲಿ ನೋಲನ್ ಬಂದ್ರೆ ಅವನ್ನ ಕೊಲ್ಲೋಕೆ ಬಾಣಗಳು ಬಾಂಬ್ಗಳು ಎಲ್ಲಾನು ರೆಡಿ ಮಾಡ್ಕೊಂಡು ಎಲ್ಲಾ ಪ್ರಾಕ್ಟೀಸ್ ಮಾಡ್ತಾನೆ. ಈ ಕಡೆ ಪೊಲೀಸರು ಎಲ್ಲಾ ಕಡೆ ಮೋಗ್ಲಿ ವಾಂಟೆಡ್ ಪೋಸ್ಟರ್ ನ ಅಂಟಿಸ್ತಾ ಇರ್ತಾರೆ. ಜೊತೆಗೆ ನೋಲನ್ ಅವನ್ ಕಡೆಯ ನಕ್ಸಲೈಟ್ಗೆ ಇಡೀ ಕಾಡನ್ನ ಹುಡುಕೋಕೆ ಹೇಳ್ತಾನೆ. ಹೀಗೆ ಒಂದಿನ ಬಂಟಿ ಮೋಗ್ಲಿ ಮತ್ತೆ ಜಾಸ್ಮಿನ್ ನ ನೋಡೋಕೆ ಮೋಗ್ಲಿ ಮನೆಗೆ ಬರ್ತಾನೆ. ರಾತ್ರಿ ಮೋಗ್ಲಿ ಮತ್ತೆ ಬಂಟಿ ಎಣ್ಣೆ ಕುಡ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಈ ಕಡೆ ಜಾಸ್ಮಿನ್ ಸ್ನಾನ ಮಾಡೋಕೆ ಹೋಗ್ತಾಳೆ. ಅವಾಗ ಅಲ್ಲಿಗೆ ನೋಲನ್ನ ಡ್ರೋನ್ಗಳು ಬರ್ತವೆ. ಬಂಟಿ ಆ ಡ್ರೋನ್ಸ್ ವಾಪಸ್ ಹೋದ್ರೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮೋಗ್ಲಿ ಬಾಣಗಳು ಬಾಂಬ್ಗಳನ್ನ ಯೂಸ್ ಮಾಡ್ತಾ ಎಲ್ಲಾ ಡ್ರೋನ್ಗಳನ್ನ ಹೊಡೆದಾಕ್ತಾ ಇರ್ತಾನೆ. ಆದ್ರೆ ಒಂದು ಡ್ರೋನ್ ಮಾತ್ರ ಮಿಸ್ ಆಗ್ಬಿಡುತ್ತೆ. ಅದಕ್ಕೆ ಬಂಟಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಾನೆಲ್ಲಾನು ಸರಿ ಮಾಡ್ತೀನಿ ಅಂತ ಮೋಗ್ಲಿಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಬಂಟಿ ಡೈರೆಕ್ಟ್ ನೋಲನ್ನ ಅಡ್ಡಕ್ಕೆ ಹೋಗ್ತಾನೆ. ಮೋಗ್ಲಿ ಮತ್ತೆ ಜಾಸ್ಮಿನ್ಗೆ ಏನು ಮಾಡಬೇಡಿ ಅಂತ ಬೇಡ್ಕೋತಾನೆ. ನೋಲನ್ ಜಾಸ್ಮಿನ್ ಬದಲು ನಿನ್ ತಂಗಿನ ಕಳಿಸ್ತೀಯಾ ಅಂತ ಕೇಳ್ಬಿಡ್ತಾನೆ. ಕೋಪ ಮಾಡ್ಕೊಂಡ ಬಂಟಿ ನೋಲನ್ ಕುತ್ತಿಗೆ ಹಿಡ್ಕೋತಾನೆ. ಅಷ್ಟಕ್ಕೆ ನೋಲನ್ಗೆ ಉರ್ದೋಗಿ ಬಂಟಿ ತಲೆಗೆ ಬಾಟಲಿಯಲ್ಲಿ ಹೊಡಿತಾನೆ. ಅಲ್ಲೇ ರಂಗ ಕೂಡ ಇರ್ತಾನೆ. ರಂಗ ನೋಲನ್ ಕಾಲಿಡ್ಕೊಂಡು ಬಂಟಿನ ಬಿಟ್ಬಿಡಿ ಅಂತ ಬೇಡ್ಕೋತಾನೆ. ಆದ್ರೆ ನೋಲನ್ ಬಿಡಲ್ಲ. ಮೊದಲೇ ಬಂಟಿಗೆ ಅಸ್ತಮ ಇರುತ್ತೆ. ಅದಕ್ಕೆ ಬಂಟಿ ತಲೆಗೆ ಒಂದ್ ಪಾತ್ರೆ ಹಾಕಿ ಅವನು ಉಸಿರು ಕಟ್ಟಿ ಸಾಯೋ ಹಾಗೆ ಮಾಡ್ಬಿಡ್ತಾನೆ. ಬಂಟಿ ಕೈಲಿದ್ದ ವಾಚ್ನ ರಂಗಾಗಿ ಕಟ್ಟಿ ರಂಗನ ಕಾಡಲ್ಲಿ ಕಟ್ಟಾಕ್ತಾರೆ. ಆ ವಾಚ್ನ ಟ್ರ್ಯಾಕ್ ಮಾಡ್ತಾ ಅಲ್ಲಿಗೆ ಮೋಗ್ಲಿ ಹೋಗ್ತಾನೆ. ಮೋಗ್ಲಿಗೆ ರಂಗ ಬಂಟಿ ಕೊಲೆ ಆಗಿರೋ ವಿಷಯನೇ ಹೇಳ್ತಾನೆ. ಅದನ್ನ ಕೇಳಿ ಮೋಗ್ಲಿಗೆ ತುಂಬಾ ನೋವಾಗುತ್ತೆ. ಅಲ್ಲಿಗೆ ನೋಲನ್ ಕಡೆಯವರು ಬಂದು ಮೋಗ್ಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಕಡೆ ನೋಲನ್ ಜಾಸ್ಮಿನ್ ಮನೆ ಬಳಿಗೆ ಹೋಗ್ತಾನೆ. ನೋಲನ್ ಬಂದಿದ್ನ ಜಾಸ್ಮಿನ್ ನೋಡಿ ಅವನ ಕಡೆ ಬಾಣ ಬಿಡ್ತಾಳೆ. ಅದು ನೋಲನ್ ಕೈಗೆ ಬೀಳುತ್ತೆ. ಈ ಕಡೆ ಮೋಗ್ಲಿ ನೋಲನ್ ಕಡೆಯವರಿಗೆ ಹೊಡೆದು ಮನೆ ಬಳಿಗೆ ಓಡ್ ಬರ್ತಾನೆ. ಅಲ್ಲಿ ನೋಲನ್ಗೂ ಮೋಗ್ಲಿಗೂ ಫೈಟ್ ಆಗುತ್ತೆ. ನೋಲನ್ ಮೋಗ್ಲಿಗೆ ಚೆನ್ನಾಗಿ ಹೊಡಿತಾನೆ. ಮೋಗ್ಲಿನು ನೋಲನ್ಗೆ ಚೆನ್ನಾಗಿ ಹೊಡೆದು ಆವನ್ನ ತೆಗೆದು ನೋಲನ್ ಮೇಲೆ ಬಿಸಾಕ್ತಾನೆ. ಅದು ನೋಲನ್ಗೆ ಕಚ್ಚಿಬಿಡುತ್ತೆ. ನೋಲನ್ ನೋವಲ್ಲಿ ಕೂತ್ಕೋತಾನೆ. ಅಲ್ಲಿಗೆ ಮತ್ತೆ ನೋಲನ್ ಕಡೆಯ ಒಬ್ಬ ವ್ಯಕ್ತಿ ಬರ್ತಾನೆ. ಮೋಗ್ಲಿ ಅವನ್ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಈ ಕಡೆ ರಂಗ ನೋಲನ್ ಬಳಿಗೆ ಹೋಗಿ ಬುದ್ಧಿವಾದ ಹೇಳ್ತಾ ಇರ್ತಾನೆ. ನೋಲನ್ ರಂಗನ ಹಿಡ್ಕೊಂಡು ಚಾಕುವಲ್ಲಿ ಚುಚ್ಚಿಬಿಡ್ತಾನೆ. ಮೋಗ್ಲಿ ನೋಲನ್ಗೆ ರಂಗನ ಬಿಟ್ಬಿಡು ಅಂತ ಕೈ ಮುಗ್ದು ಬೇಡ್ಕೋತಾನೆ. ಅದಕ್ಕೆ ನೋಲನ್ ರಂಗ ಬದುಕ್ಬೇಕು ಅಂದ್ರೆ ನಮ್ಮಿಬ್ರುನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತಾನೆ. ಮೋಗ್ಲಿಗೆ ಬೇರೆ ದಾರಿ ಇಲ್ಲದೆ ಇಬ್ರುನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅದೇ ಆಸ್ಪತ್ರೆಯಲ್ಲಿ ಬಂಟಿ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿನ ಕೊಡ್ತಾರೆ. ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಲನ್ ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ ತಗೊಂಡು ಈಚೆ ಬರ್ತಾನೆ. ಫಸ್ಟ್ ಫ್ಲೋರ್ ಅಲ್ಲಿ ಬಂಟಿ ಬಾಡಿನ ಬಾಕ್ಸ್ ಅಲ್ಲಿ ತರ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಬಾಕ್ಸ್ ವೆಯ್ಟ್ ಜಾಸ್ತಿ ಆಗಿ ಮೇಲಿಂದ ಬಾಕ್ಸ್ ನೋಲನ್ ಮೇಲೆ ಬೀಳುತ್ತೆ. ಮೋಗ್ಲಿ ಓಡೋಗಿ ಬಂಟಿ ಬಾಡಿನ ಇಟ್ಕೋತಾನೆ. ನೋಲನ್ ಸತ್ತೋಗ್ತಾನೆ. ಕೊನೆಗೆ ಮೂಕಜೀವಿಯಿಂದಾನೆ ನೋಲನ್ ಸಾಯೋ ಹಾಗೆ ಆಗುತ್ತೆ. ಮೂವಿಯ ಕೊನೆ ಸೀನಲ್ಲಿ ಜಾಸ್ಮಿನ್ ಮಳೆಯಲ್ಲಿ ನೆನಿತಾ ಕೂತಿರ್ತಾಳೆ. ಅಲ್ಲಿಗೆ ಮೋಗ್ಲಿ ಛತ್ರಿ ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಮೋಗ್ಲಿಗೆ ಜಾಸ್ಮಿನ್ ಅವಳ ಹೆಸರನ್ನ ಹೇಳ್ತಾಳೆ. ಅವಳ ನಿಜವಾದ ಹೆಸರು ವರ್ಷ ಅಂತ, ಅಂದ್ರೆ ಮಳೆ ಅಂತಾನೆ ಅರ್ಥ. ಕೊನೆಗೆ ಇಬ್ರು ಒಂದಾಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಇನ್ಮೇಲಿಂದ ನಾರ್ಮಲ್ ಆಗಿ ಈ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಕಂಟೆಂಟ್ ಇಷ್ಟ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.